ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ದರ್ಶನ್ ಹಾಗೂ ದಿನಕರ್ ನಡುವೆ ಎಲ್ಲವೂ ಸರಿಯಿಲ್ಲ ಅಂತ ಹೇಳಲಾಗ್ತಿತ್ತು. ಆದ್ರೆ ರಾಯಲ್ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ದಿನಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗಂಡ ಹೆಂಡತಿ ಅಪ್ಪ ಮಗನ ರೀತಿ ನಮ್ಮ ನಡುವೆಯೂ ಆಗುತ್ತಿರುತ್ತದೆ ಎಂದಿದ್ದಾರೆ. ತಿಂಗಳಿಗೆ ಆಗೊಮ್ಮೆ ಈಗೊಮ್ಮೆ ಮಾತಾಡ್ತಿರ್ತೀವಿ. ಅತ್ತಿಗೆ ಜೊತೆ ಯಾವಾಗಲೂ ಕಾಂಟ್ಯಾಕ್ಟ್ ನಲ್ಲಿದ್ದೇನೆ. ಸೋದರ ದರ್ಶನ್ ಈ ರಾಯಲ್ ಚಿತ್ರಕ್ಕೂ ಸಾಥ್ ಕೊಡಬಹುದು ಎಂದಿದ್ದಾರೆ. ದರ್ಶನ್ ಜೊತೆ ಸಿನಿಮಾ ಮಾಡ್ತೀನಿ ಅಂತ ದಿನಕರ್ ಹೇಳಿದ್ದಾರೆ. ದರ್ಶನ್ ಜೊತೆ ದಿನಕರ್ ಕಾಣಿಸ್ಕೋತಾ ಇಲ್ಲ, ದರ್ಶನ್ ಜೊತೆ ಅಮ್ಮ ಕಾಣಿಸ್ಕೋತಿಲ್ಲ ಅಂದಿದ ತಕ್ಷಣ ಅವರು ಪ್ರಾಬ್ಲಮ್ ಇದೆ ಅಂತ ನೀವು ಅನ್ಕೊಂತಾ ಇದ್ದೀರಾ. ಆ ಥರ ಇಲ್ಲ, ಎಲ್ಲದಕ್ಕೂ ಎರಡು ವ್ಯೂ ಇರುತ್ತೆ. ನಾವೆಲ್ಲ ಒಟ್ಟಿಗೆ ಇದ್ವಿ. ನಾರ್ಮಲ್ ಒಂದು ಫ್ಯಾಮಿಲಿ ಹೇಗಿರುತ್ತೆ ಹಂಗೆ ನಮ್ದು ಸರ್. ಅದರಲ್ಲೇನು ತುಂಬ ವಿಭಿನ್ನವಾಗೇನು ನಾವೇನಿಲ್ಲ. ನಾನು ಮಾಡಿರೋ ದರ್ಶನ್ ಇದುವರೆಗೂ ಮಾಡಿರೋ ಎಲ್ಲ ಸಿನಿಮಾಗಳು ಕತೆ ಕೇಳ್ತಾರೆ, ಬರೀ ಐಡಿಯಾ ಕೇಳೋನು. ಏನು ಐಡಿಯಾ ಅಂದರೆ ಕ್ಯಾರೆಕ್ಟರ್ ಹೆಂಗಿರಬೇಕು. ನಗರದ ಹೃದಯ ಭಾಗ ಕೆಆರ್ ಮಾರ್ಕೆಟ್ ಬಳಿ ಗುಂಡಿಗಳು ಬಾಯ್ ತೆರೆದಿವೆ. ನಿತ್ಯ ಸಾವಿರಾರು ವಾಹನಗಳು ಸಂಚರಿಸೋ ಮುಖ್ಯ ರಸ್ತೆಯಲ್ಲಿ ಗುಂಡಿಗಳ ಕಾರುಬಾರು ಶುರುವಾಗಿದ್ದು, ಕಿತ್ತೋದ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡಿಕೊಂಡೇ ಸಂಚರಿಸೋ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಪಾಲಿಕೆ ವಿರುದ್ಧ ಕಿಡಿಕಾರ್ತಿದ್ದಾರೆ. ಬಿಬಿಎಂಪಿಯ ಅನುಮತಿ ಇಲ್ಲದೆ ಜನರಿಂದ ಪಾರ್ಕಿಂಗ್ ಶುಲ್ಕ ವಸೂಲಿ ಮಾಡುತ್ತಿದ್ದ ಖಾಸಗಿ ಕಂಪನಿ ಮಾಲೀಕನ ವಿರುದ್ಧ ದೂರು ದಾಖಲಾಗಿದೆ. ಚರ್ಚ್ ಸ್ಟ್ರೀಟ್ನ ಕೆಸಿ ದಾಸ್ ಬಳಿ ಬಿಬಿಎಂಪಿ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕೊಂಡು ಸಲೀಂ ಜುಬೇದ್ ಹಣ ವಸೂಲಿ ಮಾಡುತ್ತಿದ್ದ. ಸದ್ಯ ಪಾಲಿಕೆ ಅಧಿಕಾರಿಗಳು ದೂರು ದಾಖಲಿಸಿದ್ದಾರೆ. ಆರ್ಆರ್ ನಗರದಲ್ಲಿ ಅಭಿವೃದ್ಧಿ ಕೆಲಸಗಳು ಅರ್ಧಕ್ಕೆ ನಿಂತಿದ್ದು, ಡೆಡ್ಲೈನ್ಗಳು ಮುಗಿದರೂ ಪ್ರಾಜೆಕ್ಟ್ಗಳು ಪೂರ್ಣವಾಗಿಲ್ಲ. ಹೊಸಕೆರಳ್ಳಿ ಜಂಕ್ಷನ್ನಿಂದ ನಾಯಂಡಹಳ್ಳಿ ಜಂಕ್ಷನ್ ಕಡೆಗೆ ಮೇಲ್ಸೇತುವೆ ಕಾಮಗಾರಿ ಕಳೆದ 2 ವರ್ಷಗಳಿಂದ ಅರ್ಧಕ್ಕೆ ನಿಂತಿದೆ. ಅಲ್ಲದೆ ಯೂನಿವರ್ಸಿಟಿ ಹಾಗೂ ಉಲ್ಲಾಳ ಜಂಕ್ಷನ್ ಸಮೀಪ ಅಂಡರ್ ಪಾಸ್ ಕಾಮಗಾರಿಗೂ ಕೊಕ್ಕೆ ಹಾಕಲಾಗಿದೆ. ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿನ 300ಕ್ಕೂ ಹೆಚ್ಚು ಸ್ಮಾರ್ಟ್ ಡಿಜಿಟಲ್ ಡಿಸ್ಪ್ಲೇಗಳು ವರ್ಕ್ ಆಗ್ತಿಲ್ಲ. 4 ವರ್ಷಗಳ ಹಿಂದೆ ಬಿಎಂಟಿಸಿ 300ಕ್ಕೂ ಹೆಚ್ಚು ಸ್ಮಾರ್ಟ್ ಡಿಸ್ಪ್ಲೇಗಳನ್ನು ಅಳವಡಿಸಲಾಗಿತ್ತು. ಆದರೆ ಈಗ ಇದ್ಯಾವುದೂ ಕೂಡ ವರ್ಕ್ ಆಗ್ತಾ ಇಲ್ಲ. ಹೀಗಾಗಿ ಪ್ರಯಾಣಿಕರು ಇದರ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸುವಂತೆ ಆಗ್ರಹಿಸುತ್ತಿದ್ದಾರೆ.